ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಪೂರ್ವ ಸಿದ್ಧತಾ ಪರೀಕ್ಷೆ, ಈಗ ಸದ್ಯದಲ್ಲಿ ನಿಮ್ಮ ಶಾಲೆಯಲ್ಲಿ ಶಾಲಾ ಹಂತದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಆ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತಕ್ಕಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಇದು 10ನೇ ತರಗತಿಯ ಪೂರ್ವ ಸಿದ್ಧತಾ ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆ ಕನ್ನಡ ಒಂದು ಭಾಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳಾಗಿದೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು ನೋಡಿಕೊಂಡು ನೀವು ಇದೇ ರೀತಿ ನಿಮ್ಮ ಶಾಲೆಯಲ್ಲಿ ಏನು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೋ ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಬರೀರಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಹೇಗಿದೆ ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಒಂದು ಪೂರ್ವ ಸಿದ್ಧತಾ ಅಂದರೆ ಪ್ರಿಪ್ರೇಟರಿ ಎಕ್ಸಾಮ್ ಏನಿದೆ, ಈ ಪ್ರಿಪ್ರೇಟರಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಆನ್ಯುವಲ್ ಎಕ್ಸಾಮ್ಗೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳು ಬರಬಹುದು ಅಂತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ಸಹ ನಿಮಗೆ ನೀಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಪರೀಕ್ಷೆ ಮುಗಿದ ನಂತರ ಮಾದರಿ ಉತ್ತರಗಳನ್ನು ಸಹ ನಿಮಗೆ ನೀಡ್ತಾ ಹೋಗ್ತೀವಿ ರಾಜ್ಯ ಮಟ್ಟದ್ದು. ಹಾಗಾಗಿ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈಗ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಹೇಗಿದೆ ಅಂತೇಳಿ. ವಿದ್ಯಾರ್ಥಿಗಳ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸೊ 1 ಅಂಕದ 6 ಪ್ರಶ್ನೆಗಳು ಇಲ್ಲಿ ಇದೆ. ಸೊ ನೋಡ್ತಾ ಹೋಗ್ರಿ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತೇಳಿ. ಆನಂತರ ನಿಮಗೆ ಉತ್ತರವನ್ನು ನಾನು ಕೊಡ್ತಾ ಹೋಗ್ತೇನೆ.
ಸೊ ವಿದ್ಯಾರ್ಥಿಗಳೇ, ಇದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಈ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ಯಾವ ರೀತಿ ಉತ್ತರಗಳಿದೆ ಅಂತ ನಿಮ್ಮ ಮುಂದೆ ನಾನು ತೋರಿಸ್ತಾ ಹೋಗ್ತೇನೆ. ಬನ್ನಿ ನೋಡೋಣ, ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡ್ತಾ ಹೋಗೋಣ, ಡಿಸ್ಕಷನ್ ಮಾಡ್ತಾ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಒಮ್ಮೊಮ್ಮೆ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಬಿಡಿಸಿ ನೋಡಿದಾಗ ಇಲ್ಲಿ ಒಮ್ಮೊಮ್ಮೆ ಅಂತಕ್ಕಂತಹ ಒಂದು ಪದವನ್ನ ಇದನ್ನ ಹೇಗೆ ಬಿಡಿಸ್ಬೇಕು? ಒಮ್ಮೆ ಪ್ಲಸ್ ಒಮ್ಮೆ ಬಿಡಿಸ್ತೇವೆ. ಸೊ ಇದನ್ನು ನಾವು ಬಿಡಿಸಿ ಬರೆದಾಗ ಒಮ್ಮೆ ಪ್ಲಸ್ ಒಮ್ಮೆ ಅಂತ ಬಿಡಿಸ್ತೇವೆ. ನೋಡ್ರಿ, ಒಮ್ಮೊಮ್ಮೆಯನ್ನ ಬಿಡಿಸಿದಾಗ ಒಮ್ಮೆ ಇಲ್ಲಿ ಎ ಕಾರ ಬಂದಿದೆ, ಇಲ್ಲಿ ಓ ಕಾರ ಬಂದಿದೆ. ಸೊ ಎ ಪ್ಲಸ್ ಓ ಎರಡನ್ನು ಕೂಡಿಸಿ ಬರೆದಾಗ ಇಲ್ಲಿ ಒಮ್ಮೊಮ್ಮೆ ಅಂತ ಬಿಡಿಸಿ ಬರಿತೇವೆ. ಒಮ್ಮೊಮ್ಮೆ ಅಂತ ಬಿಡಿಸಿ ಬರೆದ್ರೆ ಇಲ್ಲಿ ಓ ಕಾರ ಉಳ್ಕೊಂಡಿದೆ, ಎ ಕಾರ ಹೊರಟೋಗಿದೆ. ಹಾಗಾಗಿ ಪೂರ್ವ ಪದದ ಸ್ವರ ಲೋಪ ಆಗಿರೋದ್ರಿಂದ ಇದನ್ನ ನಾವು ಸ್ವರ ಲೋಪ ಸಂಧಿ ಅಥವಾ ಲೋಪ ಸಂಧಿ ಅಂತ ಕರಿತೇವೆ. ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ನೆಕ್ಸ್ಟು, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವಂತಹ ಲೇಖನ ಚಿಹ್ನೆ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೇಖನ ಚಿಹ್ನೆಯನ್ನ ನೀವು ಗುರುತಿಸಬೇಕು. ಯಾವಾಗಲೂ ಸಹ ವಿವರಣೆಯನ್ನ ನೀಡೋದ್ರಿಂದ, ಸೊ ಇಲ್ಲಿ ಇದಕ್ಕೆ ಆಪ್ಷನ್ ಇರ್ತಕ್ಕಂಥದ್ದು ವಿವರಣಾತ್ಮಕ ಚಿಹ್ನೆಯನ್ನ ನಾವಿಲ್ಲಿ ಬಳಸ್ತೇವೆ. ಒಂದು ಅಭಿಪ್ರಾಯದ ವಿವರಣೆಯನ್ನು ನೀಡೋದ್ರಿಂದ, ಹಾಗಾಗಿ ವಿವರಣಾತ್ಮಕ ಚಿಹ್ನೆ ಅಂತ ಹೇಳಿ ಇದಕ್ಕೆ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ತತ್ಪುರುಷ ಸಮಾಸಕ್ಕೆ ಇದು ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತತ್ಪುರುಷ ಸಮಾಸ ಅಂತಂದಾಗ ನೋಡ್ರಿ, ಇದು ಅಂಗೈ ಅಂತ ಬಿಡಿಸಿದಾಗ ಕೈಯ ಪ್ಲಸ್ ಅಡಿ ಅಂತ ಬಿಡಿಸ್ತೇವೆ. ಕೈಯ ಪ್ಲಸ್ ಅಡಿ ಅಂತ ಬಿಡಿಸಿದಾಗ ಇದು ಅಂಶಿ ಸಮಾಸಕ್ಕೆ ಬರ್ತದೆ. ಸೊ ಈ ಬೆಕ್ಕು ಅಂತಕ್ಕಂಥದ್ದು ಇದು ಪ್ಲಸ್ ಬೆಕ್ಕು ಅಂತ ಬಿಡಿಸ್ತೇವೆ. ಸೊ ಇದು ಗಮಕ ಸಮಾಸಕ್ಕೆ ಬರ್ತದೆ. ಸೊ ಇಲ್ಲಿ ತಲೆನೋವು ಅಂತಂದಾಗ ತಲೆಯಲ್ಲಿ ಪ್ಲಸ್ ನೋವು ಅಂತಕ್ಕಂಥ ಬಿಡಿಸ್ತೀವಿ. ಸೊ ಇದು ನಮಗೆ ತತ್ಪುರುಷ ಸಮಾಸಕ್ಕೆ ಬರ್ತಕ್ಕಂಥದ್ದು. ಮುಕ್ಕಣ್ಣು ಅಂತ ಬಿಡಿಸಿದಾಗ ಇಲ್ಲಿ ಮೂರು ಪ್ಲಸ್ ಕಣ್ಣು ಅಂತ ಬಿಡಿಸ್ತೇವೆ. ಸೊ ಮೂರು ಪ್ಲಸ್ ಕಣ್ಣು ಅಂತ ಬಿಡಿಸಿದಾಗ ಇದು ದ್ವಿಗು ಸಮಾಸಕ್ಕೆ ಬರ್ತದೆ. ಹಾಗಾಗಿ ತತ್ಪುರುಷ ಸಮಾಸಕ್ಕೆ ಬರ್ತಕ್ಕಂಥದ್ದು ತಲೆನೋವು ಅಂತಕ್ಕಂತಹ ಒಂದು ಪದ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪಂಚಮಿ ವಿಭಕ್ತಿಯ ಪ್ರತ್ಯಯವಿದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಳಗನ್ನಡದ ಒಂದು ವಿಭಕ್ತಿ ಪ್ರತ್ಯಯಗಳನ್ನ ಕೊಟ್ಟಿರೋದ್ರಿಂದ ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ ಇವನ್ನ ನಾವು ನೋಡ್ತಾ ಹೋಗ್ತೇವೆ. ಸೊ ಹಾಗಾಗಿ ಪಂಚಮಿ ಅಂತಂದಾಗ ಹಳಗನ್ನಡದಲ್ಲಿ ಅತ್ತಣಿಂ ಅಂತಕ್ಕಂಥದ್ದು ಸರಿಯಾದಂತಹದ್ದಾಗಿದೆ. ಹಾಗಾಗಿ ಅತ್ತಣಿಂ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿಯ ಪ್ರತ್ಯಯ, ಹಳಗನ್ನಡದ ಪ್ರತ್ಯಯ ಇದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿ ಇರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು? ಅನುನಾಸಿಕಗಳು ಅಂತಂದ್ರೆ ನೋಡ್ರಿ, ಕ, ಖ, ಗ, ಘ, ನ್ಯ. ಸೊ ಇಲ್ಲಿ ಏನು ನಾವು ನ್ಯ ಕೊನೆಯ ಅಕ್ಷರಗಳನ್ನ ಬರಿತೀವಲ್ಲ, ಈ ನ್ಯ ಬರುತ್ತೆ, ನ್ಯ, ನ್ಯ, ಣ, ನ, ಮ. ಇವನ್ನ ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೇವೆ. ಸೊ ಮೂಗಿನ ಸಹಾಯದಿಂದ ಉಚ್ಚರಿಸೋದು. ಹಾಗಾಗಿ 5 ಅಕ್ಷರಗಳು ಬರ್ತವೆ. ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ಸೊ ಹಾಗಾಗಿ ಅನುನಾಸಿಕ ಅಕ್ಷರಗಳು ಅಂತಂದ್ರೆ ಅವು ಮೂಗಿನ ಸಹಾಯದಿಂದ ಉತ್ತರಿಸ್ತಕ್ಕಂತಹ ಅಕ್ಷರಗಳು, ಉಚ್ಚರಿಸುವಂತಹ ಅಕ್ಷರಗಳು. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು. ಆದ್ದರಿಂದ ವೀರೇಶ್ವರ ಪಾಠಕ್ರವರು ಮಲೇರಿಯಾದಿಂದ ಬಳಲಬೇಕಾಯಿತು. ಈ ಕಾರಣದಿಂದ ಅವರನ್ನು ವರ್ಗಾಯಿಸಲಾಯಿತು. ಇದು ಡ್ಯಾಶ್ ವಾಕ್ಯ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 3 ವಾಕ್ಯಗಳನ್ನ ಸೇರಿಸಿ ಒಂದು ಪೂರ್ಣ ವಾಕ್ಯವನ್ನ ಮಾಡಿರೋದ್ರಿಂದ ಇದನ್ನ ನಾವು ಸಂಯೋಜಿತ ವಾಕ್ಯ ಅಂತೇಳಿ ಕರಿತೇವೆ. ಇದು ಸಂಯೋಜಿತ ವಾಕ್ಯ ಆಗಿದೆ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ.
ಇಲ್ಲಿ ಒಂದು ಅಂಕದ 4 ಪ್ರಶ್ನೆಗಳಿದಾವೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಗುರುತಿಸಿ ಅಂತ ಇದೆ. ಸೊ ಈಗ ನಾವು ಸಂಬಂಧಿ ಪದವನ್ನ ಗುರುತಿಸಬೇಕಾಗಿದೆ. ಸೊ ಮೊದಲನೇ ಪದ ನಮೋ ನಮೋ ದ್ವಿರುಕ್ತಿ ನೋಡ್ರಿ, 2 ಸಲ ಬಂದಿರೋದ್ರಿಂದ ಇದು ದ್ವಿರುಕ್ತಿ ಆಗಿದೆ. ಧೀರ ಶೂರ ಅಂತಕ್ಕಂಥದ್ದು. ಸೊ ಧೀರ ಶೂರ ಅಂತದನ್ನ ನಾವು ಜೋಡು ನುಡಿ. ಸೊ ಹಾಗಾಗಿ ಇದು ಜೋಡು ನುಡಿ ಆಗಿದೆ. ಇನ್ನು ಸಿರಿವಂತ ತದ್ದಿದಾಂತ ನಾಮ ಆಗಿದೆ. ಜಾಣತನ, ಇಲ್ಲಿ ತನ ಅಂತ ಬಂದಿರೋದ್ರಿಂದ ಇದು ಭಾವನಾಮ ಆಗ್ತದೆ. ಹಾಗಾಗಿ ಇದನ್ನ ನಾವು ತದ್ದಿದಾಂತ ಭಾವನಾಮ ಅಂತ ಕರೀತೇವೆ. ತದ್ದಿದಾಂತ ಭಾವನಾಮ ಆಗಿದೆ. ನದಿ ಅಂತಕ್ಕಂಥದ್ದು ರೂಢನಾಮ, ರೂಢಿಯಿಂದ ಬಂದಿರತಕ್ಕಂಥದ್ದು. ಸೊ ವಿಜ್ಞಾನಿ ಅಂದ್ರೆ ಒಬ್ಬ ವ್ಯಕ್ತಿಯ ಬದಲಾಗಿ ಬಳಸ್ತಕ್ಕಂತಹದ್ದು. ಹಾಗಾಗಿ ಇದನ್ನ ಅನ್ವರ್ತನಾಮ ಅಂತ ಕರಿತೇವೆ. ಸೊ ಆ ವ್ಯಕ್ತಿ ತಾನು ಮಾಡ್ತಕ್ಕಂತಹ ಕೆಲಸದ ಆಧಾರದ ಮೇಲೆ ಆ ವ್ಯಕ್ತಿಯನ್ನ ನಾವು ಗುರುತಿಸೋದ್ರಿಂದ ಹಾಗಾಗಿ ವಿಜ್ಞಾನಿ ಅಂತಕ್ಕಂಥದ್ದು. ವಿಜ್ಞಾನಿ, ಚಾಲಕ, ಶಿಕ್ಷಕ ಇವೆಲ್ಲವೂ ಸಹ ವ್ಯಕ್ತಿಯ ಬದಲಿಗೆ ಬಳಸೋದು, ಇವು ಅನ್ವರ್ತನಾಮ ಆಗ್ತದೆ. ಇನ್ನು ಬೇಗನೆ ಅಂತಕ್ಕಂಥದ್ದು ಸಾಮಾನ್ಯಾರ್ಥ ಕಾವ್ಯ ಆಗಿದೆ. ಹಾಗಾಗಿ ಈಗ ಚಟ ಚಟ ಅಂತಕ್ಕಂಥದ್ದು ನೋಡ್ರಿ, ಚಟ ಚಟ ಅಂತಕ್ಕಂಥದ್ದು ಇದು ಶಬ್ದವನ್ನ ಅನುಕರಣೆ ಮಾಡುವುದು. ಚಟ ಚಟ ಅಂತಕ್ಕಂಥದ್ದು, ಹಾಗಾಗಿ ಇದನ್ನ ನಾವು ಅನುಕರಣಾವ್ಯಯ ಅಂತ ಕರಿತೇವೆ. ಅನುಕರಣಾವ್ಯಯ. ಈಗ ಸರಸರ, ಪರಪರ, ಚರಚರ ಇವೆಲ್ಲ ಶಬ್ದವನ್ನ ಅನುಕರಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಇದನ್ನ ಅನುಕರಣಾವ್ಯಯ ಅಂತೇಳಿ ಕರಿತೇವೆ. ಸೊ ಇದು ಇಲ್ಲಿ ಜೋಡಿ ಪದಗಳಿಗೆ ನಾವು ಮೊದಲೆರಡು ಪದಗಳಿಗಿರುವಂತಹ ಸಂಬಂಧಕ್ಕೆ ನಾವಿಲ್ಲಿ ಉತ್ತರವನ್ನ ನೀಡಿದ್ದೇವೆ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 1 ಅಂಕದ ಪ್ರಶ್ನೆಗಳು, 7 ಪ್ರಶ್ನೆಗಳಿರ್ತವೆ. ಸೊ ಇದಕ್ಕೆ ನೀವು ಒಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಬೇಕು. ಶಬರಿಯು ಯಾರ ಆಶ್ರಮದಲ್ಲಿ ವಾಸವಿದ್ದಳು ಅಂತ ಇದೆ. ಸೊ ಇದಕ್ಕೆ ನೀವು ಉತ್ತರವನ್ನು ಬರೀಬೇಕಾದ್ರೆ ಶಬರಿಯು, ಒಂದು ವಾಕ್ಯವನ್ನು ಪೂರ್ತಿ ಬರೀಬೇಕು, ಬರೀ ಒಂದು ಪದದಲ್ಲಿ ಬರಿಬೇಡ್ರಿ. ಶಬರಿಯು ಮತಂಗಾಶ್ರಮದಲ್ಲಿ ವಾಸವಿದ್ದಳು. ಮತಂಗಾಶ್ರಮದಲ್ಲಿ ವಾಸವಿದ್ದಳು. ಈ ತರ ಒಂದು ವಾಕ್ಯದಲ್ಲಿ ಬರೀಬೇಕು. ಸೊ ನೆಕ್ಸ್ಟ್, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವುವು? ಸೊ ಹಾಗಾಗಿ ಇಲ್ಲಿ ಬರಿಬೇಕಾಗಿರೋದೇನು, ನೀವು ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ. ಭೂಮಿಗೆ ಬಿದ್ದ ಬೀಜ ಇವು ಇಂದಲ್ಲ ನಾಳೆ ಫಲ ಕೊಡುವವು ಅಂತ ಬರೀರಿ. ಇವು ಇಂದಲ್ಲ ನಾಳೆ ಫಲ ಕೊಡುವವು ಅಂತ ಪೂರ್ತಿ ಸೇರಿಸಿ ಬರೀಬೇಕು. ನೆಕ್ಸ್ಟ್, ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗ ಯಾವುದು ಅಂತ ಇದೆ. ಧರ್ಮದ ಆಚರಣೆಗಿರುವ ವಾಕ್ಯ ಮಾಡಿ ಬರೀಬೇಕು ನೀವು ಇದನ್ನ. ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗ. ಪ್ರಧಾನ ಮಾರ್ಗ ಯಜ್ಞ. ಕೇವಲ ಮತ್ತೆ ಒಂದೇ ಒಂದು ಪದದಲ್ಲಿ ಉತ್ತರ ಬರೀಬೇಡ್ರಿ, ಒಂದು ವಾಕ್ಯವನ್ನ ಇಲ್ಲಿ ಬಳಸಿ ಬರೀಬೇಕು. ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು ಅಂತ ಇದೆ. ಸೊ ಇಲ್ಲಿ ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಅಂತ ಬರೀಬೇಕು. ಇಷ್ಟೊಂದು ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಅಂತ ಇಲ್ಲಿ ತನಕ ಬರೆದ್ಬಿಟ್ಟು ಕಳ್ಳತನದ ಆರೋಪವನ್ನು ಹೊರಿಸಿದನು. ಯಾವ ಅನ್ನೋದ್ರ ಬದಲಿಗೆ ಕಳ್ಳತನದ ಅಂತ ಬರೆದು ಇದು ಮುಂದಕ್ಕೆ ಆರೋಪವನ್ನು ಹೊರಿಸಿದನು ಮತ್ತು ಕ್ವಶನ್ ಮಾರ್ಕ್ ಹಾಕ್ಬಿಟ್ರೆ ಲಾಸ್ಟಿಗೆ ಫುಲ್ ಸ್ಟಾಪ್ ಅನ್ನ ಇಡ್ರಿ. ನೆಕ್ಸ್ಟ್ ಪ್ರಶ್ನೆ, ದಿನಪಸುತ ಎಂದರೆ ಯಾರು? ಇದು ದಿನಪಸುತ ಎಂದರೆ ಇಲ್ಲಿ ತನಕ ಬರೆದ್ಬಿಟ್ಟು ಯಾರು ಇದರ ಬದಲಿಗೆ ಕರ್ಣ ಅಂತ ಬರೀ. ಕರ್ಣ. ಸೊ ಈ ರೀತಿ ಇದಕ್ಕೆ ಉತ್ತರವನ್ನ ಬರೀಬೇಕು. ಮುಂದಿನ ಪ್ರಶ್ನೆಗಳನ್ನ ನೋಡೋಣ. ಇದರಲ್ಲೇನೆ ಮುನಿಸುತರು ಹೆದರಲು ಕಾರಣವೇನು ಅಂತ ಇದೆ. ಸೊ ಇಲ್ಲಿ ಮುನಿಸುತರು ಯಾಕೆ ಹೆದರಿದ್ರಪ್ಪ ಅಂದ್ರೆ, ಲವನು ಕುದುರೆಯನ್ನ ಕಟ್ಟಿದ್ದಕ್ಕಾಗಿ ಅರಸರು ಒಡೆಯುತ್ತಾರೆಂದು ಮುನಿಸುತರು ಹೆದರಿದರು. ಸೊ ಅದನ್ನ ಬರೀಬೇಕು. ಲವನು ಕುದುರೆಯನ್ನು ಕಟ್ಟಿದ್ದಕ್ಕಾಗಿ ಅರಸರು
ಹೊಡೆಯುತ್ತಾರೆಂದು ಅರಸರು ಒಡೆಯುತ್ತಾರೆಂದು ಮುನಿಸುತರು ಹೆದರಿದರು ಅಂತೇಳಿ ವಾಕ್ಯವನ್ನ ಮಾಡಿ ಬರೀಬೇಕು. ಸೊ ನೆಕ್ಸ್ಟ್, ಪುಟ್ಟ ಪೋರಿಯು ಎಲ್ಲಿ ಮಲಗಿದ್ದಾಳೆ ಅಂತ ಇದೆ. ಸೊ ಪುಟ್ಟ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಂತ, ಪುಟ್ಟ ಪೋರಿಯ ಅಮ್ಮ ಅಂತ ಬರೆದ್ಬಿಟ್ಟು ಇಲ್ಲಿ ಎಲ್ಲಿ ಅನ್ನೋದನ್ನ ಬಿಟ್ಬಿಟ್ಟು ಗುಡಿಸಲಿನಲ್ಲಿ ಮಲಗಿದ್ದಾಳೆ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಫುಲ್ ಸ್ಟಾಪ್. ಸೊ ಈ ರೀತಿ ಒಂದು ವಾಕ್ಯದಲ್ಲಿ ನೀವು ಉತ್ತರವನ್ನ ಇದನ್ನ ಬರಿತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನ ನಾವೀಗ ನೋಡ್ತಾ ಹೋಗೋಣ. ಸೊ ಮುಂದಿನ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಿದಾವೆ. 10 ಪ್ರಶ್ನೆಗಳಿದಾವೆ. ಇದರಲ್ಲಿ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನ ಬರಿಬೇಕು. ಸೊ ಈ ಎಲ್ಲ ಪ್ರಶ್ನೆಗಳಿಗೂ ಸಹ ಈಗ ಉತ್ತರವನ್ನ ನಾನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ, ಅದನ್ನ ನೋಡ್ಕೊಳ್ತಾ ಹೋಗ್ರಿ. ಸೊ ಇಲ್ಲಿ 18ನೇ ಪ್ರಶ್ನೆ, ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ತಿಳಿಸಿ ಅಂತ ಇದೆ. ಸೊ ಉತ್ತರವನ್ನ ನೀವು 3-4 ವಾಕ್ಯದಲ್ಲಿ ಬರೀಬೇಕು. ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡು ಬೆರಗಾದಳು. ನಂತರ ರಾಮನ ಬಳಿ ಬಂದು ಅವನ ಮೈಯನ್ನು ಮುಟ್ಟಿ ಪಾದಕ್ಕೆ ನಮಸ್ಕರಿಸಿ ಅವನ ಕೈಯನ್ನು ಕಣ್ಣಿಗೊತ್ತಿಕೊಂಡು ಕಣ್ಣೀರು ಸುರಿಸಿದಳು. ಪ್ರೀತಿಯಿಂದ ಕಟ್ಟಿದ ಹೂಮಾಲೆಯನ್ನು ಅವನ ಕೊರಳಿಗೆ ಹಾಕಿ ತಾನು ತಂದ ಹಣ್ಣನ್ನು ನೀಡುತ್ತಾ ಜಗತ್ತಿನಲ್ಲಿ ಇದರಷ್ಟು ರುಚಿಯಾದ ಹಣ್ಣು ಯಾವುದೂ ಇಲ್ಲ ಎಂದು ಹೇಳಿ ಧನ್ಯಭಾವದಿಂದ ಆನಂದಿಸಿದಳು. ಇದು ಈ ಒಂದು ಶಬರಿಯು ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಅನ್ನೋದಕ್ಕೆ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡೋಣ ಈಗ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ಅಂತ ಇದೆ. ಸೊ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಸೊ ಇದಿಷ್ಟನ್ನ ನೀವು ಇದಕ್ಕೆ ಉತ್ತರವನ್ನಾಗಿ ಬರೀಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 20ನೇ ಪ್ರಶ್ನೆ, ಪುರುಷ ಎಂಬ ಶಬ್ದಕ್ಕಿರುವ ಅರ್ಥವೇನು? ನೋಡ್ರಿ, ಇಲ್ಲಿ ಪುರುಷ ನಮ್ಮೊಳಗಿನ ಆತ್ಮದತ್ತವಾದ ಪ್ರಾಪ್ತಿಯ ಪರಿಯೇ ಪುರುಷಾರ್ಥ ಅಂತಕ್ಕಂಥದ್ದು. ಇಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ. ಅಂದರೆ ತನ್ನನ್ನು ತಾನು ಅರಿಯುವ ಬಗೆಯೇ ಪುರುಷಾರ್ಥ ಅಂತ ಹೇಳ್ತೇವೆ. ಪರಮಾರ್ಥದಲ್ಲಿ ಇರವಿಗೂ ಅರಿವಿಗೂ ವ್ಯತ್ಯಾಸವಿಲ್ಲ. ಹೀಗೆ ಸತ್ ಚಿತ್ ಆನಂದ ಎಂಬ ಇರವು ಅರಿವು ನಲುವುಗಳ ಅಭಿಜ್ಞಾನವೇ ಪುರುಷಾರ್ಥದ ಅಂತರಂಗ. ಹೀಗಾಗಿಯೇ ಇಲ್ಲಿ ಕಾಣುವ ಪುರುಷ ಎಂಬ ಪದಕ್ಕೆ ಗಂಡು ಎಂಬ ಸಂಕುಚಿತವಾದ ಅರ್ಥ ಸಲ್ಲುವುದಿಲ್ಲ. ಇದೇನಿದ್ದರೂ ಲಿಂಗಾತೀತವಾದ ಆತ್ಮವನ್ನು ಕುರಿತದ್ದು. ಇಂಥ ಆತ್ಮವೇ ಪರಬ್ರಹ್ಮ ವಸ್ತುವಾಗಿದೆ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ಆಗಿದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. 21ನೇ ಪ್ರಶ್ನೆ, ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನು ಹೇಳಿದರು ಅಂತ ಇದೆ. ಸೊ ಇಲ್ಲಿ ಧರ್ಮಾಧಿಕರಣರು ವಟವೃಕ್ಷಕ್ಕೆ ನೀನಾದರೂ ಯಕ್ಷಾದಿ ದಿವ್ಯ ದೇವತೆಗಳು ವಾಸ ಮಾಡುವಂತಹ ಮತ್ತು ಅವರ ಸೇವೆಯನ್ನು ಮಾಡುವಂತಹವನು ಆಗಿದ್ದೀಯಾ. ಆ ಕಾರಣದಿಂದ ನಿನ್ನನ್ನು ಸಾಕ್ಷಿ ಮಾಡಿ ಕೇಳುತ್ತಿದ್ದೇವೆ, ನೀನು ತಪ್ಪದೇ ಸಾಕ್ಷಿಯನ್ನು ನುಡಿ ಎಂದು ಹೇಳಿದರು. ಸೊ ಇದು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಅಂತ ಇದೆ. ಭಾಷೆ, ಜಾತಿ, ಮತಧರ್ಮಗಳ ಭೇದ ಭಾವದಿಂದ ಮನುಜರ ನಡುವೆ ಅಡ್ಡಗೋಡೆಗಳು ನಿರ್ಮಾಣವಾಗಿವೆ. ಸ್ನೇಹ, ಪ್ರೀತಿ, ನಂಬಿಕೆಗಳ ಮೂಲಕ ಮನುಜರ ನಡುವಿನ ಈ ಅಡ್ಡಗೋಡೆಯನ್ನು ಕೆಡವಬೇಕು. ಬದುಕಿನಲ್ಲಿ ಹೊಸ ಭರವಸೆಗಳನ್ನು ಮೂಡಿಸಿ ಮನುಜರ ನಡುವೆ ಸೇತುವೆಯಾಗಬೇಕಿದೆ ಎಂದು ಕವಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 23ನೇ ಪ್ರಶ್ನೆ, ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ ಅಂತ ಇದೆ. ಶ್ರೀರಾಮನ ಅಶ್ವಮೇಧ ಕುದುರೆಯು ರಾಜ್ಯವನ್ನು ಸುತ್ತಿ ಬರುತ್ತಿರಲು ಎಲ್ಲ ರಾಜ್ಯಗಳ ಶಕ್ತಿಶಾಲಿಗಳಾದ ಮಹಾರಾಜರುಗಳು ರಾಮನ ಕುದುರೆ ಎಂಬ ಹೆಸರನ್ನು ಕೇಳಿಯೇ ಅದನ್ನು ತಡೆಯಲು ಹೆದರಿದರು. ಕುದುರೆಗೆ ನಮಿಸಿ ಬೀಳ್ಕೊಡುತ್ತಿದ್ದರು. ಹೀಗೆ ರಾಜ್ಯಗಳನ್ನು ಸಂಚರಿಸುತ್ತಾ ಬರುತ್ತಿರುವ ಸುಂದರವಾದ ಅಶ್ವಮೇಧ ಕುದುರೆಯು ವಾಲ್ಮೀಕಿ ಆಶ್ರಮದಲ್ಲಿ ಬೆಳೆದಿದ್ದ ಹಸುರಿಗೆ ಆಸೆಪಟ್ಟು ಆಶ್ರಮಕ್ಕೆ ಬಂದಿತು. ಇದು ಈ ಒಂದು 23ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿ
ಏನು ಗಾಂಧೀಜಿಯವರ ಅಭಿಪ್ರಾಯವೇನು ಅಂತ ಇದೆ. ಸೊ ಗಾಂಧೀಜಿಯವರು ಇಂಗ್ಲೆಂಡಿಗೆ ಹೋಗುವವರೆಗೆ ಅಂದವಾದ ಅಕ್ಷರ, ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂದು ಭಾವಿಸಿದ್ದರು. ಅನಂತರ ದಕ್ಷಿಣ ಆಫ್ರಿಕಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಿದ್ದ ಸುಂದರ ಬರವಣಿಗೆ ನೋಡಿ ಅವರಿಗೆ ನಾಚಿಕೆಯೂ ಪಶ್ಚಾತ್ತಾಪವೂ ಆಯಿತು. ಕೆಟ್ಟ ಅಕ್ಷರದ ಬರವಣಿಗೆ ಅಪೂರ್ವ ಶಿಕ್ಷಣದ ಚಿಹ್ನೆ ಎಂದು ಅರಿತರು. ತನ್ನ ಬರವಣಿಗೆಯನ್ನು ತಿದ್ದಿಕೊಳ್ಳಲು ಬಯಸಿದರಾದರೂ ಸುಟ್ಟ ಮಡಿಕೆಗೆ ಹಸಿ ಮಣ್ಣನ್ನು ಮೆತ್ತಲು ಸಾಧ್ಯವಿಲ್ಲದ ಹಾಗೆ ಆ ವೇಳೆಗೆ ಕಾಲ ಮೀರಿ ಹೋಗಿತ್ತು. ಅವರು ಉದಾಹರಣೆಯಿಂದ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕ ಯುವತಿಯರು ತಿಳಿದುಕೊಳ್ಳಲಿ ಎಂದು ಅವರು ಹೇಳಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪೆರುವಾರ್ ಚಳುವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ವರ್ಣಾಶ್ರಮ ಧರ್ಮದ ಪರವಾಗಿ ಕಾಂಗ್ರೆಸ್ ಇದೆ ಎಂದು, ಅದಕ್ಕೆ ಪರ್ಯಾಯವಾದ ದ್ರಾವಿಡ ಚಳುವಳಿ ಎಂಬ ಜನಾಂಗೀಯ ಪರಿಕಲ್ಪನೆ ಕೇಂದ್ರಿತ ಚಳುವಳಿಯನ್ನು ರೂಪಿಸಿದರು. ತಮಿಳು ಭಾಷೆಯನ್ನು ದ್ರಾವಿಡ ಭಾಷೆ ಎಂದರು. ಜಾತಿ ಲಿಂಗ ತಾರತಮ್ಯಗಳನ್ನು ವಿರೋಧಿಸಿ ಸಮಾನತೆಯ ಆಶಯವನ್ನು ಎತ್ತಿ ಹಿಡಿದರು. ಬ್ರಾಹ್ಮಣೇತರ ಚಳುವಳಿಯನ್ನು ಸಾಂಸ್ಕೃತಿಕ ಚಳುವಳಿಯನ್ನಾಗಿ ಪರಿವರ್ತಿಸಿದರು. ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತವಾಗಿ ಜಾತಿ ಲಿಂಗ ಅಸಮಾನತೆಗಳಿಂದ ಹೊರಬಂದು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎಂಬುದು ಅವರ ಬದುಕಿನ ಧ್ಯೇಯವಾಗಿತ್ತು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಜನರಲ್ ಡಯಾನರ ಪೈಶಾಚಿಕ ಕೃತ್ಯವನ್ನು ಕುರಿತು ಬರೆಯಿರಿ ಅಂತ ಇದೆ. ಸೊ ಜನರಲ್ ಡಯರ್ನ ಕ್ರೂರ ಮಾರ್ಗದಿಂದ ಭಾರತೀಯರನ್ನು ಬಗ್ಗುಬಡಿಯದೆಂದು ಭಾವಿಸಿದನು. ಒಟ್ಟು 1650 ಸುತ್ತುಗಳಷ್ಟು ಗುಂಡಿನ ಮಳೆ ಕರೆಯಿಸಿದ ಅವನು ಹೆಮ್ಮೆಯಿಂದ ಹೇಳಿಕೊಂಡಿದ್ದು ಇದು. ಒಂದೇ ಒಂದು ಗುಂಡು ಸಹ ದಂಡವಾಗಲಿಲ್ಲ. ಅಂದು ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಇದನ್ನು ಖಚಿತಗೊಳಿಸಿತ್ತು ಅಂತ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಾಸ ಬಿಟ್ಟು ಬರೆಯಬೇಕೆಂದಿದ್ದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣವೇನು? ಚೇಳಿನ ಮಂತ್ರ ಬಾರದೆ ಹಾವಿನ ಗುದ್ದಿನಲ್ಲಿ ಕೈ ಹಾಕಬಾರದು. ಬಲ್ಲವರು ಬೆನ್ನು ತಟ್ಟಿದರೆ ಪ್ರಾಸ ಬಿಟ್ಟು ಬರೆಯಬಹುದಿತ್ತು. ಕೈ ತೋರಿಸಿ ಅವಲಕ್ಷಣ ಎನಿಸಿಕೊಳ್ಳುವುದಕ್ಕಿಂತ ಸುಮ್ಮನಿರುವುದು ಒಳ್ಳೆಯದು. ನನ್ನ ಕವಿತೆಯನ್ನು ಕುರಿತು ಯಾರೊಂದಿಗೂ ಕೇಳಬಾರದು. ಯಾರು ಏನೆಂದರೂ ಮಾಡುವುದನ್ನು ಬಿಡಬಾರದು. ಉತ್ತ ಮೇಲಲ್ಲವೇ ಬಿತ್ತುವ ಯೋಚನೆ, ತಕ್ಕಷ್ಟು ಬರೆದ ಮೇಲಲ್ಲವೇ ಪ್ರಾಸದ ಗೋಜು ಎಂದು ಯೋಚಿಸಿ ಪ್ರಾಸ ಬಿಟ್ಟು ಬರೆಯಬೇಕೆಂದಿದ್ದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣವಾಯಿತು. ಇದು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡಿದ್ವಿ. ಸೊ ಇನ್ನು ಮುಂದೆ ಕವಿಗಳ ಸಾಹಿತಿಗಳ ಜನ್ಮ ಸ್ಥಳವನ್ನು ಕುರಿತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಇಲ್ಲಿ ತೋರಿಸ್ತಾ ಹೋಗ್ತೇನೆ. ನೀವು ನೋಡ್ತಾ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಎಲ್ಲ ಕವಿಗಳ ಬಗ್ಗೆ ನಿಮಗೆ ಉತ್ತರಗಳು ಗೊತ್ತಿರಬೇಕು. ಗೊತ್ತಿದ್ರೆ ಯಾವ ಕವಿಯ ಬಗ್ಗೆ ಕೊಟ್ಟರು ಸಹ ಅದನ್ನು ಬರಿತಾ ಹೋಗ್ಬೋದು. ಸೊ ಇಲ್ಲಿ ಕವಿ ಪರಿಚಯವನ್ನು ನಾವೀಗ ನೋಡ್ತಾ ಹೋಗೋಣ. ಇಬ್ಬರು ಕವಿಗಳ ಪರಿಚಯವನ್ನು ಇಲ್ಲಿ ನೀಡಲಾಗಿದೆ. DS ಜಯಪ್ಪಗೌಡ ಮತ್ತು ಕುವೆಂಪು ಇವರಿಬ್ಬರ ಪರಿಚಯವನ್ನು ನೀಡಲಾಗಿದೆ. ಇದನ್ನು ನೋಡ್ಕೊಳ್ರಿ. DS ಜಯಪ್ಪಗೌಡರು ಕ್ರಿಸ್ತಶಕ 1942ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿಯಲ್ಲಿ ಜನಿಸಿದರು. ದಿವಂಗತ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು, ಕರ್ನಾಟಕದ ಗ್ರಾಮೀಣ ಸಂಸ್ಥೆಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿವೆ. ನೆಕ್ಸ್ಟ್ ಕುವೆಂಪು ಕ್ರಿಸ್ತಶಕ 1904ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಪಕ್ಷಿಕಾಶಿ, ಕೊಳಲು, ಪಾಂಚಜನ್ಯ, ಜಲಗಾರ, ಕಾನೂನು ಹೆಗ್ಗಡತಿ, ಶ್ರೀರಾಮಾಯಣ ದರ್ಶನಂ ಮುಂತಾದವು ಕುವೆಂಪುರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಸೊ ಇದು ಕುವೆಂಪುರವರ ಪರಿಚಯ. ಇದಕ್ಕಿಂತ ಹೆಚ್ಚಿನ ಒಂದು ವಿಷಯಗಳನ್ನು ಸಹ ನೀವು ತಿಳ್ಕೊಂಡಿದ್ದು ಬರೀಲಿಕ್ಕೆ ಕೂಡ ಅವಕಾಶ ಇರುತ್ತೆ. ಸೊ ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ಪ್ರಸ್ತಾರ ಹಾಕಿರ್ತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಗುರು, ಲಘು, ಗುರು. ಸೊ ಇದನ್ನು ನಾವು ನೋಡಿದಾಗ ಇದನ್ನು ವಿಭಾಗ ಮಾಡಿದರೆ 4 ವಿಭಾಗಗಳು ಬರ್ತವೆ. ಹಾಗಾಗಿ 4 ವಿಭಾಗಗಳನ್ನು ನಾವು ಮಾಡ್ತಾ ಹೋಗ್ತಕ್ಕಂಥ 5 ವಿಭಾಗಗಳನ್ನು ಮಾಡ್ತಾ ಹೋಗ್ತೀವಿ. 5 ವಿಭಾಗಗಳನ್ನು ಮಾಡ್ತಾ ಹೋದರೆ ಅದು ವಾರ್ಧಕ ಷಟ್ಪದಿಗೆ ಬರ್ತದೆ.
5 5 5. ಸೊ ಹಾಗಾಗಿ 5 ವಿಭಾಗಗಳನ್ನು ಮಾಡೋದ್ರಿಂದ ಇದನ್ನ ವಾರ್ಧಕ ಷಟ್ಪದಿ ಅಂತ ಕರಿತೇವೆ. ಸೊ ಇಷ್ಟು ಗಣ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ಸೊ ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಇದೆ. ಸೊ ಪ್ರಶ್ನೆಯನ್ನು ನೋಡೋಣ. ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸುತ್ತಿದ್ದರು. ಇಲ್ಲಿ ಅಂತೆ ಅಂತ ಬಂದ ತಕ್ಷಣ ಅದು ಉಪಮಾಲಂಕಾರ ಆಗುತ್ತೆ. ಹಾಗಾಗಿ ಲಕ್ಷಣವನ್ನು ನೋಡೋಣ. ಎರಡು ವಸ್ತುಗಳಿಗಿರುವ ಉಪಮೇಯ ಮತ್ತು ಉಪಮಾನ ಪರಸ್ಪರ ಹೋಲಿಕೆಯನ್ನು ತಿಳಿಸುವುದೇ ಉಪಮಾಲಂಕಾರ. ಉಪಮೇಯ ಇಲ್ಲಿ ರಾಮ ಲಕ್ಷ್ಮಣರು ಅಂತಕ್ಕಂಥದ್ದು ಉಪಮೇಯ, ಅಶ್ವಿನಿ ದೇವತೆಗಳು ಉಪಮಾನ ಆಗುತ್ತೆ. ಉಪಮಾವಾಚಕ ಇಲ್ಲಿ ಅಂತೆ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಉಪಮಾವಾಚಕ ಆಗ್ತದೆ. ಸಮಾನ ಧರ್ಮ ಇಬ್ರು ಸಹ ಶೋಭಿಸ್ತಾ ಇದ್ರು ಅಂತಕ್ಕಂಥದ್ದು ಸಮಾನ ಧರ್ಮ ಆಗ್ತದೆ. ಇಲ್ಲಿ ಸಮನ್ವಯವನ್ನು ನೋಡೋಣ. ಎರಡರಲ್ಲೂ ಸಹ ಇರ್ತಕ್ಕಂತಹ ಸಮನ್ವಯವನ್ನ ಇಲ್ಲಿ ಉಪಮೇಯವಾದ ರಾಮ ಲಕ್ಷ್ಮಣರನ್ನ ಉಪಮಾನವಾದ ಅಶ್ವಿನಿ ದೇವತೆಗಳಿಗೆ ಹೋಲಿಸಲಾಗಿದೆ. ಉಪಮೇಯ ಇದು ಉಪಮಾನ ಎರಡಕ್ಕೂ ಹೋಲಿಕೆ ಮಾಡಲಾಗಿದೆ. ಅಂತೆ ಅಂತಕ್ಕಂತಹ ಒಂದು ಉಪಮಾವಾಚಕವನ್ನು ಬಳಸಿದರೆ ಶೋಭಿಸು ಎಂಬಂತಹ ಸಮಾನ ಧರ್ಮವನ್ನು ಇರುವುದರಿಂದ ಇದನ್ನ ಉಪಮಾಲಂಕಾರ ಅಂತ ಹೇಳ್ತೇವೆ. ಇದಿಷ್ಟನ್ನ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಬರೀಬೇಕಾಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದು ಗಾದೆಯ ಮಹತ್ವದೊಂದಿಗೆ ವಿವರಿಸಿ ಬರೆಯಿರಿ ಅಂತ ಇದೆ. ಸೊ ಈ ಗಾದೆಯ ಮಹತ್ವವನ್ನು ಫಸ್ಟ್ ಬರೀರಿ, ಆನಂತರ ಅರ್ಥ ವಿವರಣೆಯನ್ನು ಬರೀರಿ. ಗಾದೆಯ ಮಹತ್ವ ಇಲ್ಲಿದೆ, ಅರ್ಥ ವಿವರಣೆ ಇದೆ. ಸೊ ಇದಕ್ಕಿಂತ ಹೆಚ್ಚಿನದಾಗಿ ಸಹ ನೀವು ಇದಕ್ಕೆ ಗಾದೆಗಳನ್ನು ಮತ್ತೊಂದಷ್ಟು ಗಾದೆಗಳನ್ನು ಸೇರಿಸಿ ಬರಿತಾ ಹೋಗ್ಬೋದು. ಸೊ ಇದನ್ನ ನೋಡ್ಕೊಳ್ರಿ, ಹಾಗೆ ಹೇಗೆ ಗಾದೆಯನ್ನ ಬರೀಬೇಕು ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಕೆಳಗಿನ ವಾಕ್ಯ ಮತ್ತು ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತ ಇದೆ. ಈ ಸ್ವಾರಸ್ಯಗಳನ್ನು ಇಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಅದನ್ನು ಸಹ ನೀವು ನೋಡ್ತಾ ಹೋಗ್ರಿ, ಏನೇನು ಯಾವ ರೀತಿ ಬರೀಬೇಕು ಸ್ವಾರಸ್ಯವನ್ನ ಅಂತ ಹೇಳಿ ನೋಡ್ತಾ ಹೋಗ್ರಿ.
ವಿದ್ಯಾರ್ಥಿಗಳಲ್ಲಿ ಪದ್ಯ ಭಾಗವನ್ನು ಪೂರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಪದ್ಯ ಭಾಗವನ್ನು ಪೂರ್ತಿ ಮಾಡಿರತಕ್ಕಂಥದ್ದನ್ನ ನೋಡ್ಕೊಳ್ರಿ. ಸೊ ಇದರ ಜೊತೆಗೆ ನಿಮಗೆ ನಿಮ್ಮ ಶಾಲೆಯಲ್ಲಿ ಯಾವ ಪದ್ಯಗಳನ್ನು ಕಲೀಲಿಕ್ಕೆ ಹೇಳಿದಾರೋ ಆ ಪದ್ಯಗಳನ್ನು ಸಹ ನೀವು ಕಲಿಬೇಕಾಗ್ತದೆ. ತಪ್ಪಿಲ್ಲದಂತಹ ಬರಹಕ್ಕೆ ಪೂರ್ಣ ಅಂಕ ಇರ್ತದೆ. ಯಾವುದೇ ವ್ಯಾಕರಣದ ಒಂದು ತಪ್ಪನ್ನು ಮಾಡದ ರೀತಿಯಲ್ಲಿ 4 ಸಾಲು ಇರ್ತದೆ ಅಷ್ಟೇ. 4 ಸಾಲು ಬರೆದ್ರೆ 4 ಅಂಕ ಇರ್ತದೆ. ದುಂಡಾಗಿ ಬರಿಬೇಕು. ಸೊ ನೆಕ್ಸ್ಟು ಇಲ್ಲೊಂದು ಪದ್ಯವನ್ನು ಕೊಟ್ಟಿದ್ದಾರೆ. ಇದರ ಸಾರಾಂಶವನ್ನು ಬರಿಬೇಕು. ಸೊ ಅದರ ಮೌಲ್ಯದ ಜೊತೆಗೆ ಬರಿಬೇಕು. ಯಾವ ರೀತಿ ಬರಿಬೇಕು ಅಂತಕ್ಕಂಥದ್ದು ಇಲ್ಲಿದೆ, ಇದನ್ನು ನೋಡ್ಕೊಳ್ರಿ. ಸೊ ಇದಾದ ನಂತರ 8-10 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂತಹ ಪ್ರಶ್ನೆ ಇದೆ. ಆದರ್ಶ ವ್ಯಕ್ತಿ ದೋಷರಹಿತನಾಗಿರಬೇಕಾದದ್ದು ಮುಖ್ಯ ಏಕೆ ಅಂತ. ಸೊ ಅದರ ಉತ್ತರವನ್ನು ಸಹ ಇಲ್ಲಿ ನೋಡ್ತಾ ಹೋಗ್ರಿ. ಸೊ ಇದಕ್ಕೆ ಅಥವಾ ಆಪ್ಷನ್ ಇರುತ್ತೆ. ಒಂದು ಬರೀಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ಅಥವಾ ಯಾವ್ದಾದ್ರು ಇನ್ನೊಂದು ಇರ್ತದಲ್ಲ ಅದನ್ನು ಬರೀಬೇಕು. ಎರಡರಲ್ಲಿ ಒಂದನ್ನು ನೀವು ಆನ್ಸರ್ ಮಾಡಬೇಕು. ಇಲ್ಲಿ ಎರಡನ್ನೂ ಸಹ ಆನ್ಸರ್ ಕೊಟ್ಟಿದೆ. ನೀವು ಯಾವ್ದಾದ್ರು ಒಂದನ್ನು ಪರೀಕ್ಷೆಯಲ್ಲಿ ಬರೆದ್ರೆ ಸಾಕು. ಸೊ ಇಲ್ಲೂ ಸಹ ಅಥವಾ ಪ್ರಶ್ನೆ ಇದೆ. ನಿಮ್ಗೆ ಯಾವುದಕ್ಕೆ ಉತ್ತರ ಜಾಸ್ತಿ ಸಿಗುತ್ತೋ ಅದನ್ನು ಬರೆದ್ರೆ ಭಾಳ ಒಳ್ಳೆಯದು. ಸೊ ನೆಕ್ಸ್ಟ್ ಒಂದು ಗದ್ಯ ಭಾಗ ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಅದನ್ನು ಓದ್ಕೊಂಡು ಉತ್ತರವನ್ನು ಬರೀಬೇಕು. ಸೊ ಪ್ಯಾಸೇಜ್ ನಿಮಗೆ ಪ್ರಶ್ನೆಯಲ್ಲಿ ತೋರಿಸಿದ್ದೆ ನಾನು ಕ್ವಶನ್ ಪೇಪರಲ್ಲಿ. ಸೊ ಆ ಪ್ಯಾಸೇಜನ್ನು ಓದ್ಕೊಂಡು ನೀವು ಆನ್ಸರನ್ನು ಬರೀಬೇಕು. ಆ ಪ್ಯಾಸೇಜನ್ನು ಇಲ್ಲಿ ಮತ್ತೊಮ್ಮೆ ತೋರಿಸ್ತೇನೆ.
ಸೊ ಇದು ಗದ್ಯ ಭಾಗ. ಸೊ ಇದು ಗದ್ಯ ಭಾಗ. ಈ ಗದ್ಯ ಭಾಗದ ಪ್ರಶ್ನೆಗಳು ಈ ರೀತಿ ಇವೆ. ಇವೆರಡಕ್ಕೂ ಸಹ ಎರಡೆರಡು ಅಂಕ ಇರ್ತದೆ. ಸೊ ಅದರ ಉತ್ತರವನ್ನು ನಾವೀಗ ನೋಡೋಣ. ಸೊ ಇದು ಪ್ರಶ್ನೆಗಳಿಗೆ ಉತ್ತರ. ಸೊ ನೆಕ್ಸ್ಟು ಪತ್ರಲೇಖನವನ್ನು ಕೊಟ್ಟಿದ್ದಾರೆ. ಸೊ ಒಂದು ಅರ್ಜಿ ರೂಪದ ಪತ್ರ, ಮತ್ತೊಂದು ಸ್ನೇಹಿತರಿಗೆ ಬರೀತಕ್ಕಂತಹ ಪತ್ರ ಇದೆ. ಇದರಲ್ಲಿ ನಿಮಗೆ ಯಾವುದು ಚೆನ್ನಾಗಿ ಬರೀಲಿಕ್ಕೆ ಬರುತ್ತೋ ಅದನ್ನು ಬರೀರಿ. ಸೊ ಯಾವ ರೀತಿ ಬರೀಬೇಕು ಅಂತಕ್ಕಂತಹ ಒಂದಷ್ಟು ಸ್ಟೆಪ್ಸನ್ನು ಇಲ್ಲಿ ತೋರಿಸಲಾಗಿದೆ. ಆ ಸ್ಟೆಪ್ಸ್ ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದು, ಆ ರೀತಿ ಬರೆದ್ರೆ ನಿಮಗೆ ಪೂರ್ಣ ಅಂಕ ಬರ್ತದೆ. ಆ ಸ್ಟೆಪ್ಸ್ ನೋಡೋಣ ಯಾವ ರೀತಿ ಬರೀಬೇಕು ಅಂತ. ಸೊ ಇಲ್ಲಿ ಇಂದ ವಿಳಾಸ, ದಿನಾಂಕ, ಸಂಬೋಧನೆ, ಕ್ಷೇಮ ವಿಚಾರ, ಪತ್ರದ ಒಡಲು, ವಿಷಯ ನಿರೂಪಣೆ, ಮುಕ್ತಾಯ, ಇಂತಿ, ಸಹಿ, ವರವಿಳಾಸ, ಭಾಷಾ ಶೈಲಿ, ಪದ ಬಳಕೆ, ವಿನ್ಯಾಸ, ಇವಕ್ಕೆ ಅಂಕಗಳ ಹಂಚಿಕೆ ಯಾವ ರೀತಿ ಆಗಿರುತ್ತೆ ಅಂತ ನೋಡ್ರಿ. ಇಷ್ಟು ಅಂಕಗಳಿರ್ತವೆ. ಆಯಾ ಯಾವುದನ್ನು ಬಿಟ್ಟರೂ ಅಂಕ ಕಳ್ಕೊತೀರ. ಹಾಗಾಗಿ ಎಲ್ಲದನ್ನು ಸಹ ನೀವು ಬಳಸಿ ಬರೀಬೇಕು. ನೆಕ್ಸ್ಟು ಅರ್ಜಿಯನ್ನು ಬರೀತಕ್ಕಂಥದ್ದು ಇಂದ, ಗೆ, ಸಂಬೋಧನೆ, ವಿಷಯ, ಪತ್ರದ ಒಡಲು, ವಿಷಯ ನಿರೂಪಣೆ, ವಂದನೆಯೊಂದಿಗೆ ಮುಕ್ತಾಯ, ಇಂತಿ, ಸ್ಥಳ, ದಿನಾಂಕ. ಸೊ ಇವೆಲ್ಲ ಬರೀಬೇಕು. ಭಾಷಾ ಶೈಲಿಗೆ ಮತ್ತು ಪದ ಬಳಕೆ, ವಿನ್ಯಾಸಕ್ಕೆ 1 ಅಂಕ ಇರ್ತದೆ. ಸೊ ಈ ರೀತಿ ಒಟ್ಟು 5 ಅಂಕಗಳನ್ನು ವಿಭಾಗ ಮಾಡಿರ್ತಾರೆ. ಹಾಗೆ ಸರಿಯಾದ ರೂಪದಲ್ಲಿ ನೀವು ಬರೆದು ಅಂಕಗಳನ್ನು, ಪೂರ್ಣ ಅಂಕಗಳನ್ನು ಗಳಿಸಬೇಕು. ಇನ್ನು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಹೇಳಿದರೆ. ಸೊ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ರಾಷ್ಟ್ರೀಯ ಪೋಷಣೆಯಾನ ಅಂತ. ಸೊ ಯಾವ ರೀತಿ ಬರೀಬೇಕು ಅಂದರೆ ಅದಕ್ಕೂ ಸಹ ಹಂತಗಳಿದೆ ಇಲ್ಲಿ. ಸೊ ಪ್ರಸ್ತಾವನೆ, ಪೀಠಿಕೆ, ವಿಷಯ, ಪ್ರವೇಶ ಅದು ಬರೆದ್ರೆ 1 ಅಂಕ ಇರ್ತದೆ. ಒಡಲು ಸಮರ್ಥ ವಿವರಣೆಯೊಂದಿಗೆ ವಿಷಯಕ್ಕೆ 2 ಅಂಕ ಇರ್ತದೆ. ಉಪಸಂಹಾರ ಬರೆದು ಮುಕ್ತಾಯ ಮಾಡಿ ವಿಷಯ ಸಮಾಪ್ತಿಯನ್ನು ಮಾಡಿದರೆ 1 ಅಂಕ ಇರ್ತದೆ. ನೀವು ಪೂರ್ಣ ಇದಿಷ್ಟರಲ್ಲಿ ಬರೀತಕ್ಕಂತಹ ಭಾಷಾ ಶೈಲಿ, ಪದಬಂಧಕ್ಕೆ 1 ಅಂಕ ಇರ್ತದೆ. ಸೊ ಇದು ಈ ಒಂದು ಪ್ರಬಂಧವನ್ನು ಬರೀಲಿಕ್ಕೆ ಇರ್ತಕ್ಕಂತಹ ಒಂದು ಸ್ಟೆಪ್ಸ್ಗಳು. ಇದರ ರೀತಿಯಲ್ಲಿ ಬರೆದ್ರೆ ನಿಮಗೆ ಪೂರ್ಣ 5 ಅಂಕಗಳು ದೊರೆಯುತ್ತದೆ. ಸೊ ಮಾದರಿ ವ್ಯಾವಹಾರಿಕ ಪತ್ರವನ್ನು ಹೇಗೆ ಬರೀಬೇಕು ಅಂತಕ್ಕಂತಹ ಒಂದು ಮಾದರಿಯನ್ನು ಇಲ್ಲಿ ನೀಡಿದ್ದೇನೆ. ಸೊ ಇದನ್ನು ನೋಡ್ಕೊಳ್ರಿ. ಇದೇ ರೀತಿ ನೀವು ಬರೀಲಿಕ್ಕೆ ಟ್ರೈ ಮಾಡಿರಿ. ಸೊ ಒಂದು ಪತ್ರವನ್ನು ಸಹ ಬರೆದಿರ್ತಕ್ಕಂತಹ ಒಂದು ರೀತಿ ಇದೆ. ಸೊ ಅದನ್ನು ಈಗ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ದಿನಾಂಕವನ್ನು ಇಲ್ಲಿ ಬರಿಬೋದು. ಈಗ ಅದನ್ನು ಸಹ ಇಲ್ಲಿ ಇಂದ ಅದರ ಕೆಳಗಡೆ ದಿನಾಂಕವನ್ನು ಬರೀಲಿಕ್ಕೂ ಸಹ ಅವಕಾಶ ಇದೆ. ಸೊ ಈ ಥರ ಒಂದು ಪತ್ರವನ್ನು ನೀವು ವ್ಯಾವಹಾರಿಕ ಪತ್ರವನ್ನು, ಇದು ಸಂಪೂರ್ಣ ಒಂದು ಮಾದರಿಯನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಪತ್ರವನ್ನು ಬರೆಯಿರಿ.
ಇಷ್ಟು ಬರೆದ್ರೆ ನಿಮಗೆ ಪೂರ್ಣ ಅಂಕಗಳಿರ್ತದೆ. ಸೊ ಇದು ಸ್ನೇಹಿತರಿಗೆ ಬರೀತಕ್ಕಂತಹ ಪತ್ರ. ಕ್ಷೇಮ, ಶ್ರೀ, ಇಲ್ಲಿ ಇಂದ ಅಡ್ರೆಸ್ಸು, ಯಾವ ರೀತಿ ಸಂಬೋಧನೆಗಳನ್ನೆಲ್ಲ ಬಳಸಬೇಕು ಅಂತಕ್ಕಂಥದ್ದು ಸಹ ಇದೆ ಇಲ್ಲಿ. ಇದನ್ನು ಸಹ ನೋಡ್ಕೊಳ್ರಿ ಯಾವ ರೀತಿ ಬರೀಬೇಕು ಅಂತ. ಸೊ ಇಲ್ಲಿ ವಿಳಾಸವನ್ನು ಸಹ ವರವಿಳಾಸವನ್ನು ಇಲ್ಲಿ ಬರೀಬೇಕಾಗ್ತದೆ. ಇದರ ಜೊತೆಗೆ ಒಂದು ಪ್ರಬಂಧವನ್ನು ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದು ಇಲ್ಲಿ ಮಹಾಮಾರಿ ಕೊರೋನಾ ಅಂತಕ್ಕಂಥದ್ದು ಒಂದು ಪ್ರಬಂಧದ ಮಾದರಿಯನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ಪೀಠಿಕೆ ಹೇಗೆ ಬರೀಬೇಕು, ವಿಷಯ ಬೆಳವಣಿಗೆ ಹೇಗೆ ಬರೀಬೇಕು, ಉಪಸಂಹಾರ ಹೇಗೆ ಬರೀಬೇಕು ಅಂತ ನೋಡ್ತಾ ಹೋಗ್ರಿ. ಇದು ಪೀಠಿಕೆಯನ್ನು ಬರೀತಕ್ಕಂತಹ ರೀತಿ. ನೆಕ್ಸ್ಟ್ ವಿಷಯ ನಿರೂಪಣೆ. ಇದು ವಿಷಯ ನಿರೂಪಣೆಯಿಂದ ಇಷ್ಟು ದೀರ್ಘವಾಗಿ ಬರೀಬೇಕು ನೀವು, ಪೂರ್ಣ ಅಂಕ ಬರಬೇಕು ಅಂತ. ಸೊ ವಿಷಯ ನಿರೂಪಣೆಯ ನಂತರ ಉಪಸಂಹಾರವನ್ನು ಸಹ ಬರೀಬೇಕು. ನಿಮ್ಮದೇ ಆದಂತಹ ಒಂದು ಅನಿಸಿಕೆಗಳನ್ನು ಈ ಉಪಸಂಹಾರದಲ್ಲಿ ತೋರಿಸ್ಬೇಕು. ಸೊ ಈ ಥರ ಬಹಳಷ್ಟು ಪ್ರಬಂಧಗಳಿದ್ದಾವೆ ವಿದ್ಯಾರ್ಥಿಗಳೇ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಇದೇ ರೀತಿ ಬೇರೆ ಬೇರೆ ಪ್ರಬಂಧಗಳನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ಸಹ ಲಭ್ಯ ಮಾಡ್ತಾ ಹೋಗ್ತೀವಿ. ಒಂದೊಂದು ಪರೀಕ್ಷೆಯ ಹಂತದಲ್ಲಿ ಇದು ಶಾಲಾ ಹಂತದ್ದಿದೆ. ನೆಕ್ಸ್ಟ್ ನಿಮಗೆ ತಾಲೂಕು ಹಂತದ್ದು ಬರ್ತದೆ, ಅನಂತರ ರಾಜ್ಯ ಹಂತದ್ದು ಬರ್ತದೆ. ಈ ಬೇರೆ ಬೇರೆ ಹಂತಗಳಲ್ಲಿ ಏನು ಬರ್ತಾವೋ ಪ್ರತಿಯೊಂದಕ್ಕೂ ಸಹ ಒಂದೊಂದು ಕ್ವಶನ್ ಪೇಪರನ್ನ ಬಿಟ್ಟಾಗ ಒಂದೊಂದು ಪ್ರಬಂಧಗಳನ್ನು ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತವೆ. ಸೊ ಇದನ್ನು ನೀವು ನೋಡಿಕೊಂಡು ನಿಮಗೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳನ್ನು ಚೆನ್ನಾಗಿ ಬರೀತೀರ ಅಂತ ಹೇಳ್ತಾ ವಿದ್ಯಾರ್ಥಿಗಳ ಮತ್ತೊಂದು ಹೊಸ ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇವಾಗ ಒಂದು ಹೊಸ ಸುದ್ದಿ ಏನಂದರೆ, ನಮ್ಮ ಕಲರವ ಟ್ಯುಟೋರಿಯಲ್ಸ್ನವರ ಕಡೆಯಿಂದ SSLC ಕ್ರ್ಯಾಶ್ ಕೋರ್ಸ್ ಅಂದರೆ ಪುನರಾವರ್ತನಾ ತರಗತಿಗಳನ್ನು ಪ್ರಾರಂಭ ಮಾಡಲಾಗಿದೆ.
1ನೇ ತಾರೀಕಿನಿಂದ ಈ ಒಂದು ತರಗತಿಗಳು ಪ್ರಾರಂಭ ಆಗಿದೆ. ಇದು ಒಟ್ಟು 3 ತಿಂಗಳು ನಿಮ್ಮ ಪರೀಕ್ಷೆ ಇರುವ ತನಕನೂ ಸಹ, ಪ್ರಾರಂಭ ಆಗುವ ತನಕನೂ ಸಹ ಈ ಕ್ಲಾಸಸ್ ಇರ್ತದೆ. ಸೊ ಈ ಒಂದು ಕ್ಲಾಸಸ್ನಲ್ಲಿ ಗಣಿತ ವಿಜ್ಞಾನ ವಿಷಯದ ಸಂಪೂರ್ಣ ಪುನರಾವರ್ತನೆಯನ್ನು ಮಾಡಲಾಗ್ತದೆ. ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ, ಮ್ಯಾಥ್ಸ್ ಸೈನ್ಸ್ ಎರಡೂ ಸಹ ಕಂಪ್ಲೀಟ್ ರಿಪಿಟೇಷನ್ ಮಾಡಲಾಗ್ತದೆ. ಚಾಪ್ಟರ್ ವೈಸ್ ರಿಪಿಟೇಷನ್ ಮಾಡಲಾಗ್ತದೆ. ಪ್ರತಿಯೊಂದು ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಬರ್ತದೆ, ಪ್ರಮುಖ ಅಂಶಗಳು ಏನು ಬರ್ತದೋ ಅದನ್ನು ಹೈಲೈಟ್ ಮಾಡಲಾಗ್ತದೆ. ಜೊತೆಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ಉತ್ತರವನ್ನು ಬರೀಬೇಕು, ಯಾವ ರೀತಿಯನ್ನು ಬರೀಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುವು, ಯಾವ್ಯಾವ ಕ್ವಶನ್ಗಳು ಎಕ್ಸಾಮ್ಗೆ ಬರ್ಬೋದು, ಈ ಎಲ್ಲ ವಿಷಯಗಳ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ಲಾಗ್ತದೆ. ಇದರ ಜೊತೆಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಗ್ರಾಮರ್ ಪಾಯಿಂಟ್ಸು ಪರೀಕ್ಷೆಯಲ್ಲಿ ಏನು ಬರ್ತವೆ ಅದರ ಬಗ್ಗೆನೂ ಸಹ ಇಲ್ಲಿ ಹೈಲೈಟ್ ಮಾಡಲಾಗ್ತದೆ. ಹಾಗಾಗಿ ಅತಿ ಹೆಚ್ಚು ಅಂಕವನ್ನು ಗಳಿಸಬೇಕು ಅಂತಕ್ಕಂಥದ್ದು ಯಾರಿಗೆ ಆಸೆ ಇದೆ ಅವರು ಈ ಒಂದು ಕ್ಲಾಸಸ್ಗೆ ಸೇರಿಕೊಂಡ್ರೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದಾಗಿದೆ. ಜೊತೆಗೆ ಈಸಿಯಾಗಿ ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ಕ್ವಶನ್ಸನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಸಹ ಇಲ್ಲಿ ತಿಳಿಸಲಾಗ್ತದೆ. ಹಾಗಾಗಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಇಲ್ಲಿರ್ತಕ್ಕಂತಹ ನಂಬರ್ಸ್ಗೆ ಕರೆ ಮಾಡಿ ಆದಷ್ಟು ಬೇಗ ನೀವು ಸಹ ಕ್ಲಾಸ್ಗೆ ಜಾಯ್ನ್ ಆಗಿ. ಈಗ ಆಲ್ರೆಡಿ 5 ದಿವಸ ಕ್ಲಾಸ್ ಆಗಿದೆ, ಸ್ಟಾರ್ಟ್ ಆಗಿ. ನೀವು ಸಹ ಬೇಗ ಜಾಯಿನ್ ಆದರೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅಂತ ತಿಳಿಸ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಇದರ ಜೊತೆಗೆ ಈಗ ಕನ್ನಡದ ಜೊತೆಗೆ ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ಎಲ್ಲ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ಟೂಡೆಂಟ್ಸ್.